ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಅಭಿಮಾನಿಗಳಿಂದ ಶುಭ ಹಾರೈಕೆ. ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ 75ನೇ ಹುಟ್ಟುಹಬ್ಬವನ್ನ ಸೋಮವಾರ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಅವರ ವಸತಿ ಗೃಹದಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದ್ರು. ಮಂಡ್ಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸುರೇಶ್ ಕಂಠಿ ನೇತೃತ್ವದಲ್ಲಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಸರ್ಕಾರಿ ನಿವಾಸದ ಬಳಿ ಜಮಾಯಿಸಿದ್ದ ಅಭಿಮಾನಿಗಳು ಮತ್ತು ಹಿತೈಷಿಗಳು ಬೃಹತ್ ಗಾತ್ರದ ಕೇಕ್ ಕತ್ತರಿಸುವ ಮೂಲಕ ನೆಚ್ಚಿನ ನಾಯಕನ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಭಾವಚಿತ್ರವುಳ್ಳ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಟಿ ಶರ್ಟ್ ಹಾಗೂ ಶೇಷಾದ್ರಿ ಅವರು ಬರೆದಿರುವ ಆಧುನಿಕ ಭಾರತದ ಶಿಲ್ಪಿ ನೆಹರು ಕುರಿತ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಜಿಲ್ಲಾಧ್ಯಕ್ಷರು, ತಾಲೂಕು ಸದಸ್ಯರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದ ಅಭಿವೃದ್ಧಿಗೆ ನೀಡಿರುವ ಕೊಡುಗೆಯನ್ನ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಸ್ಮರಿಸಿದ್ರು. ಇವತ್ತು ನಾಡು ಕಂಡಂತ ಸರಳ ಸಜ್ಜನಿಕೆಯ ರಾಜಕಾರಣಿ, ಇಡೀ ಇವತ್ತು ಭಾರತವೇ ಒಪ್ಪುವಂತ ಒಬ್ಬ ಶಿಕ್ಷಣ ತಜ್ಞ, ಶಿಕ್ಷಣ ಭೀಷ್ಮ ಅಂದ್ರೂ ಕೂಡ ತಪ್ಪಾಗಲಾರದು ಅಂತ ಒಬ್ಬ ವ್ಯಕ್ತಿ ಸುಮಾರು 3 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯನ್ನ ಕೈ ತಪ್ಪಿದೆ. ಹಾಗಾಗಿ ನಮ್ಗೆಲ್ಲರೂ ಕೂಡ ದುಃಖ ಇದೆ. ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ 8 ವರ್ಷಗಳ ಕಾಲ ಸತತವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಇಡೀ ರಾಜ್ಯವನ್ನ ಕಟ್ಟಿ 3 ಬಾರಿ ಸರ್ಕಾರವನ್ನು ತಂದಂತ ಕೀರ್ತಿ ಅವ್ರಿಗಿದೆ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಒಂದು ನೋವಿದೆ, ನಮ್ಗೆ ಅವ್ರು ಮುಖ್ಯಮಂತ್ರಿಗಳಾಗಬೇಕಾಗಿತ್ತು, ಆಗ್ಲಿಲ್ಲ ಅಂತ. ಮುಂದೊಂದು ದಿನ ಈಗೇನು ಇವತ್ತು 75ರ ಸಂಭ್ರಮವನ್ನು ಇವತ್ತು ಆಚರಣೆ ಮಾಡಿದೆವೋ, ಮುಂದೊಂದು ದಿನ ನನ್ನ ಸಮುದಾಯಕ್ಕೆ, ಅಂದ್ರೆ ನನ್ನ ಸಮುದಾಯ ಅಂತ ಹೇಳಿದ್ರೆ ಶೋಷಿತ ಸಮುದಾಯಕ್ಕೆ ಒಂದು ಮುಖ್ಯಮಂತ್ರಿ ಹುದ್ದೆ ದೊರಕಬೇಕು, ಅದನ್ನ ಇವ್ರ ರೂಪದಲ್ಲಿ ನೋಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ಎಲ್ಲರಿಗೂ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಕರ್ನಾಟಕದ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಶ್ರೇಷ್ಠ ರಾಜಕಾರಣಿಗಳು, ಸರಳ ಸಜ್ಜನಿಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಇಟ್ಕೊಂಡಂತ ಜಿ ಪರಮೇಶ್ವರ್ 75ನೇ ವರ್ಷಕ್ಕೆ ಶುಭ ಕೋರ್ಲಿಕ್ಕೆ ನಾವೆಲ್ಲ ಬಂದಿದ್ವಿ. ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಳ್ಳೆಯ ಬೆಳವಣಿಗೆಗಳಾಗುತ್ತೆ, ಹಕ್ಕು ಮತ್ತು ಅಧಿಕಾರಗಳು ಸಿಗುತ್ತೆ. ಇಡೀ ಸಮುದಾಯ ಅವರ ಜೊತೆಯಲ್ಲಿದೆ, ಇಡೀ ಸಮುದಾಯದ ಧ್ವನಿ ಅವರಾಗಿದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶೀರ್ವಾದ ಇರಲಿ ಅಂತೇಳಿ ಶುಭ ಕೋರ್ತೇನೆ. ಜೈ ಹಿಂದ್. ಚರಿತ್ರೆಯಲ್ಲಿ ರಾಜಕೀಯ ಅಧಿಕಾರ ಬಹಳ ಮಹತ್ವವಾದದ್ದು. ಚರಿತ್ರೆಯಲ್ಲಿ ಒಂದು ದೇಶ, ಒಂದು ಸಮುದಾಯ, ಒಂದು ಜನಾಂಗವನ್ನು ಕಟ್ಟಬೇಕಾದ್ರೆ ದೇಶ ಕಟ್ಟಿದಷ್ಟೇ ಅತಿ ದೊಡ್ಡ ಸಾಧನೆ, ಸಾಹಸಿ. ಅದರಲ್ಲೂ ಅವರ ಪೂಜ್ಯ ತಂದೆಯವರಾದ ಗಂಗಾಧರಯ್ಯನವರು ಇಡೀ ರಾಜ್ಯ ದೇಶ ಕಂಡಂಥ ಅತ್ಯಂತ ಮೇಧಾವಿ ಮಾರ್ಗದರ್ಶಕ ಶಿಕ್ಷಕರಾಗಿದ್ದವರು, ಪ್ರಭಾವಿ ಶಿಕ್ಷಣ ತಜ್ಞರು, ಮೇಧಾವಿ ಚಿಂತಕರು. ಅವರು ಕೂಡ ಪ್ರಜಾಪ್ರಭುತ್ವವಾದಿಗಳು. ಶೋಷಿತ ವರ್ಗಗಳಲ್ಲಿ ಇಂತಹವರು ಅಪರೂಪ ಗಣ್ಯ, ಅತ್ಯಂತ ಮೇರು ಪರ್ವತ, ಮೇರು ವ್ಯಕ್ತಿತ್ವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅವರಿಗೆ ಇಡೀ ರಾಜ್ಯದ ಎಲ್ಲೆಡೆ ನಮ್ಮಂಥ ಅದೆಷ್ಟೋ ಜನನ್ನ ಅವರು ಹುಟ್ಟಾಕಿದ್ದಾರೆ. ಎಷ್ಟೋ ಜನ ಪ್ರಭಾವಿ ಶಿಕ್ಷಣ ತಜ್ಞರನ್ನ ಹುಟ್ಟಾಕಿದ್ದಾರೆ. ಹೀಗಾಗಿ ನಮ್ಮ ಸುರೇಶ್ ಕಂಠಿ ಅಂತ ಜ್ಞಾನಪ್ರಕಾಶ್ ಸ್ವಾಮೀಜಿ, ಪ್ರೊಫೆಸರ್ ಮೈಲಾರಪ್ಪ, ರವಿ, ಶಿವಯ್ಯ, ಡಾಕ್ಟರ್ ಅನಿಲ್ ಕುಮಾರ್, ಶಶಿಧರ್ ಮಿಶಿ ಸೇರಿದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ 100 ಜನ ಭಾಗವಹಿಸಿದ್ದರು.